ಮೈಸೂರಲ್ಲಿ ಯದುವೀರ್ ಸೋಲ್ಸೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ಹೂಡಿದ್ದಾರೆ. ಸ್ಪೆಷಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಲ್ ಲೀಡರ್ ಸಭೆ ನಡೆಸಿದ್ದಾರೆ. ಚುನಾವಣೆ ಕುರಿತಂತೆ ಹಾಲಿ ಮಾಜಿ ಶಾಸಕರ ಎಲ್ಲರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಕ್ಷೇತ್ರಗಳ ಗೆಲುವಿಗೆ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವತ್ತ ಸಭೆಯಲ್ಲಿ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಣರಂಗದಲ್ಲಿ ಹೇಗೆ ಘರ್ಜಿಸಬೇಕು ಅನ್ನುವಂತಹ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಬಿಜೆಪಿಯ ಉಸ್ತುವಾರಿ ನೋಡಿದ್ರೆ ಪ್ರತಾಪ್ ಸಿಂಹ ಅವರಿಗಿಂತಲೂ ಬಲಿಷ್ಠವಾಗಿರುವಂತಹ ಒಳ್ಳೆಯ ಅಭ್ಯರ್ಥಿಯನ್ನ ಇಲ್ಲಿಂದ ನಾವು ಕಣಕ್ಕಿಳಿಸಿದೀವಿ ಅಂತ ಅಂತಿದ್ದಾರೆ. ಸೊ ಅಂಥ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ರೆಡಿ ಆಗ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾದ್ರೆ ಯಾವೆಲ್ಲ ತಂತ್ರಗಳ ಮೂಲಕ? ಸಭಾ ಶತಾಯಗತಾಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿಕೊಳ್ಬೇಕು ಅನ್ನೋದು ಕಾಂಗ್ರೆಸ್ನ ರಣತಂತ್ರ. ಈ ಕಾರಣಕ್ಕಾಗಿ ಇವತ್ತು ಮೈಸೂರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಹಲವು ಗಣ್ಯರು ಆಗಮಿಸಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬೆಳಗಿನಲ್ಲೂ ಕೂಡ ನಿರಂತರವಾಗಿ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಕೂಗು ಅಂತ ಅಂದರೆ ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ಣ ಅವರನ್ನು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಗೆಲ್ಲಿಸಿಕೊಳ್ಬೇಕು ಅನ್ನೋದು ಪ್ರಮುಖವಾಗಿ. ಇದಕ್ಕಾಗಿ ಹಲವು ಶಾಸಕರುಗಳಿಗೆ ಮತ್ತು ಮಾಜಿ ಶಾಸಕರಿಗೂ ಗ್ರಾಮ ಪಂಚಾಯತಿ ಸದಸ್ಯರ ಆದಿಯಾಗಿ ವಿವಿಧ ವಲಯಗಳಲ್ಲಿ ಕೆಲಸ ಮಾಡುವಂತಹ ಕಾಂಗ್ರೆಸ್ನ ನಾಯಕರುಗಳಿಗೆ ಟಾಸ್ಕ್ ಅನ್ನು ನೀಡಿದ್ದಾರೆ. ಈ ವೇಳೆ ಅವರು ಮಾತನಾಡ್ತಾ ಯದುವೀರ್ ಅವರನ್ನ ಸೋಲಿಸಲಿಕ್ಕೆ ಇರುವಂತಹ ಒಂದಷ್ಟು ಅಂಶಗಳನ್ನು ಅವರು ನೇರವಾಗಿ ತಿಳಿಸುವಂಥ ಕೆಲಸಕ್ಕೆ ಮುಂದಾದರು. ನಮ್ಮ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ, ಯಾರು ಕೂಡ ಯದುವೀರ್ ಅವರನ್ನ ಟಾರ್ಗೆಟ್ ಮಾಡಬೇಡಿ. ಅವರ ವಿರುದ್ಧ ಹೇಳಿಕೆಯನ್ನು ನೀಡಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಹೇಳಿಕೆಗಳನ್ನು ನೀಡಿ. ಸಾರ್ವಜನಿಕ ಸಭೆಗಳನ್ನು ನಡೆಯುವಂತಹ ಸಂದರ್ಭದಲ್ಲಿ ಯದುವೀರ್ ಅವರನ್ನ ಟೀಕಿಸುವ ಭರದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟರೆ ಅದು ಪಕ್ಷಕ್ಕೆ ಹಾಗೂ ಅಭ್ಯರ್ಥಿಗೆ ಡ್ಯಾಮೇಜ್ ಆಗುತ್ತೆ. ನಮ್ಮ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿರುವ ಕಾರಣಕ್ಕಾಗಿ ಬಿಜೆಪಿಯನ್ನು ನೀವು ಟಾರ್ಗೆಟನ್ನು ಮಾಡಿ, ಅದನ್ನು ಬಿಟ್ಟು ಯದುವೀರ್ ಅವರನ್ನ ಟಾರ್ಗೆಟ್ ಮಾಡಬೇಡಿ. ಈ ಒಂದು ಅಂದರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಭಾಗದಲ್ಲಿ ಮೈಸೂರು ಮಹಾರಾಜರ ಬಗ್ಗೆ ಒಂದಷ್ಟು ಅಪಾರವಾದ ಗೌರವ ಹಾಗೂ ಪ್ರೀತಿ ಇದೆ. ಆ ಕಾರಣಕ್ಕಾಗಿ ನೀವು ಯದುವೀರ್ ಅವರನ್ನ ನೇರವಾಗಿ ಟೀಕಿಸಿದರೆ ಜನರು ತಿರುಗಿ ಬೀಳ್ಬೋದು. ಆ ಕಾರಣಕ್ಕಾಗಿ ನೀವು ಅಂತಹದೊಂದು ಹೇಳಿಕೆಗಳನ್ನು ನೀಡಬೇಡಿ. ಯಾವುದೇ ಕಾರಣಕ್ಕೂ ಯದುವೀರ್ ಅವರನ್ನ ಟೀಕಿಸುವ ಬರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಡಿ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೊಡೆತವನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಬೇಡಿ ಅಂತೇಳಿ ಶಾಸಕರ ಆದಿಯಾಗಿ ಎಲ್ಲ ನಾಯಕರುಗಳಿಗೂ ಕೂಡ ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಭಾಗದಲ್ಲಿ ಯದುವೀರ್ ಅಂದರೆ ಯದುವಂಶದ ಮೇಲೆ ಅಪಾರವಾದ ಗೌರವ ಇದೆ. ಹಾಗಾಗಿ ಯದುವೀರ್ ಅವರನ್ನ ನೇರವಾಗಿ ಯಾರು ಟಾರ್ಗೆಟನ್ನು ಮಾಡಬೇಡಿ. ನಾವು ನೀಡಿರುವಂತಹ ಪಂಚ ಗ್ಯಾರಂಟಿಗಳನ್ನು ಜನರ ಮುಂದೆ ತಲುಪಿಸುವಂಥ ಕೆಲಸಕ್ಕೆ ಮುಂದಾಗಿ ಜನರಿಗೆ ಆ ಯೋಜನೆಗಳನ್ನು ತಿಳಿಸಿ, ಜೊತೆಗೆ ಕಾಂಗ್ರೆಸ್ ಪಕ್ಷ ಈವರೆಗೆ ತಾವು ಕೊಟ್ಟಿದ್ದಂತಹ ಭರವಸೆಗಳನ್ನು ಈಡೇರಿಸಿದೆ. ಆ ಭರವಸೆಯನ್ನು ಈಡೇರಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಸಫಲವಾಗಿದೆ. ಆ ಒಂದು ಹೇಳಿಕೆಗಳನ್ನೇ ನೀವು ಮತದಾರರ ಮುಂದೆ ಹೇಳಬೇಕ ಹೊರತು ಯಾವುದೇ ಕಾರಣಕ್ಕೂ ಎದುರಾಳಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಅವರ ಹೆಸರನ್ನ ಇಟ್ಕೊಂಡು ಯಾರು ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಡಿ ಅನ್ನೋ ಸಲಹೆಯನ್ನು ನೀಡಿದ್ದಾರೆ. ಆ ಮೂಲಕ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಏನೆಲ್ಲ ಬೇಕು ಆ ರಣತಂತ್ರಗಳನ್ನು ಈಗ ಹುರಿಯಾಳು ಸೇರಿದಂತೆ ಶಾಸಕರ ಆದಿಯಾಗಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಭಾ ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.